ಹಲೋ ಗಾಯ್ಸ್, ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಮ್ ಮೇಡ್ ಚಿಕನ್ ಪಿಜ್ಜಾ ಹೇಗೆ ಮಾಡೋದಂತ ನೋಡೋಣ ಬನ್ನಿ. 3ರಿಂದ 4 ಕಪ್ ಮೈದಾವನ್ನು ತೆಗೆಯಿರಿ. ಅದಕ್ಕೆ ಹಾಫ್ ಟೇಬಲ್ ಸ್ಪೂನ್ ಉಪ್ಪು, 1/4 ಟೇಬಲ್ ಸ್ಪೂನ್ ಶುಗರ್ ಹಾಕಿ, ಸ್ವಲ್ಪ ಈಸ್ಟ್ ಹಾಕಿ, ಅದಕ್ಕೆ ಸ್ವಲ್ಪನೇ ನೀರು ಹಾಕಿ ಒಂದು ಉಂಡೆ ಆಕಾರಕ್ಕೆ ತನ್ನಿ. ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಬಟರ್ ಹಾಕಿ, ಅದನ್ನು 1 ಗಂಟೆಯವರೆಗೂ ಉಬ್ಬಲು ಬಿಡಿ. ಈಗ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿ, ಆಯಿಲ್ ಹಾಕಿದ ನಂತರ ಅದಕ್ಕೆ ಹಾಫ್ kg ಬೋನ್ಲೆಸ್ ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಕ್ಕೆ ಹಾಫ್ ಟೇಬಲ್ ಸ್ಪೂನ್ ಉಪ್ಪು, ಹಾಫ್ ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಕೊರಿಯಾಂಡರ್ ಪೌಡರ್, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಪೆಪ್ಪರ್ ಹಾಕಿ, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚಿಕನನ್ನು ಚೆನ್ನಾಗಿ ಬಾಯ್ಲ್ ಮಾಡಿದ ನಂತರ ಅದನ್ನು ಸೈಡಲ್ಲಿಡಿ. ಈಗ ನಮ್ಮ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ನಾವು ಈ ಮೈದಾ ಹಿಟ್ಟನ್ನು 2 ಭಾಗವಾಗಿ ಮಾಡಿ ಅದನ್ನು ಚೆನ್ನಾಗಿ ಲಟ್ಟಣೆಯಿಂದ ಲಟ್ಟಿಸಿ, ಇದನ್ನು ಚಪಾತಿಯಾಗಿ ಚೆನ್ನಾಗಿ ರೌಂಡ್ ಶೇಪಿಗೆ ಲಟ್ಟಿಸಿ. ಆಮೇಲೆ ಒಂದು ಸ್ಪೂನಿನ ಸಹಾಯದಿಂದ ಹೀಗೆಯೇ ಚಿಕ್ಕ ಚಿಕ್ಕ ಹೋಲ್ ಮಾಡಿ ಈಗ ಫಸ್ಟಿಗೆ ಪಿಜ್ಜಾ ಸಾಸನ್ನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ. ಈಗ ನಾವು ಬೇಯಿಸಿದ ಚಿಕನನ್ನು ಅದಕ್ಕೆ ಹಾಕಿ, ನಿಮಗೆ ತುಂಬ ಚೀಸ್ ಬೇಕಾದರೆ ನೀವು ಪಿಜ್ಜಾ ಸಾಸ್ ಹಾಕಿದ ನಂತರ ಅದರ ಮೇಲೆ ಮೊಝರೆಲ್ಲಾ ಚೀಸ್ ಹಾಕ್ಬೋದು. ಇಲ್ಲಿ ನಾನು ಸಾಸ್ ಹಾಕಿದ ನಂತರ ಚಿಕನ್ ಹಾಕ್ತಾ ಇದ್ದೇನೆ. ಚಿಕನೆಲ್ಲ ಹಾಕಿದ ನಂತರ ಆನಿಯನನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಹೀಗೆ ಒಂದೊಂದನ್ನೇ ಇಡ್ತಾ ಬನ್ನಿ. ಈಗ ಕ್ಯಾಪ್ಸಿಕಮ್ಮನ್ನು ಹಾಕಿ, ಕ್ಯಾಪ್ಸಿಕಮ್ ಹಾಕಿದ ನಂತರ ಅದಕ್ಕೆ ಮೊಝರೆಲ್ಲಾ ಚೀಸ್ ಹಾಕಿ. ಇದರಲ್ಲಿ ಕಂಜೂಸಿ ಬೇಡ, ತುಂಬ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಚೀಸ್ ಹಾಕಿ. ನಾನಿಲ್ಲಿ ಫುಲ್ ಚೀಸ್ ಹಾಕ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಆರ್ಗ್ಯಾನೋ ಹಾಕಿ,
ಇದನ್ನು ಈಗ ನಾವು ಸ್ಟೀಮ್ ಮಾಡೋಣ ಬನ್ನಿ. ಇಲ್ಲಿ ನಾವು ಇಡ್ಲಿ ಮಾಡುವ ಪಾತ್ರೆಯಲ್ಲಿ ಸ್ಟೀಮ್ ಮಾಡ್ತಾ ಇದ್ದೇವೆ. 5 ರಿಂದ 10 ನಿಮಿಷವರೆಗೂ ಸ್ಟೀಮ್ ಮಾಡಿ. ಈಗ ನಾವಿಲ್ಲಿ ಒಂದು ನೈಫಿನ ಸಹಾಯದಿಂದ ಪಿಜ್ಜಾ ಬಾಯ್ಲ್ ಆಗಿದಾ ಇಲ್ವಾ ಅಂತ ನೋಡ್ತಾ ಇದ್ದೇವೆ. ನಮ್ಮ ಪಿಜ್ಜಾ ಚೆನ್ನಾಗಿ ಬಾಯ್ಲ್ ಆಗಿ ಬಂದಿದೆ. ಈಗ ನಮ್ಮ ತುಂಬ ಟೇಸ್ಟಿಯಾದ ಹೋಮ್ಮೇಡ್ ಚಿಕನ್ ಪಿಜ್ಜಾ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.